ಬಿಹಾರದ ವಿಧಾನಸಭಾ ಚುನಾವಣೆಗೆ ಇನ್ನು ಕೇವಲ 3 ತಿಂಗಳಷ್ಟೇ ಬಾಕಿ ಇದೆ. ಈಗಿನಿಂದಾನೇ ರಾಜಕೀಯ ಪಕ್ಷಗಳು ತಮ್ಮ ತಾಲೀಮನ್ನ ನಡೆಸ್ತಾ ಇವೆ. ಸಭೆ ಸಮಾರಂಭಗಳು ನಡೆಸೋ ಮೂಲಕ ಮತದಾರರನ್ನ ಸೆಳೆಯೋಕೆ ಮುಂದಾಗಿದೆ. ಹೇಗಾದ್ರೂ ಮಾಡಿ ಅಧಿಕಾರದ ಗದ್ದುಗೆ ಹಿಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎನ್ಡಿಎ ಹಾಗೂ ಮಹಾಮೈತ್ರಿಕೂಟಗಳು ಹಠಕ್ಕೆ ಬಿದ್ದಿವೆ. ಹೀಗಾಗಿ ಚುನಾವಣೆಗೂ ಮುನ್ನಾನೇ ವೋಟ್ ಬ್ಯಾಂಕ್ ಭದ್ರವಾಗಿಸಿಕೊಳ್ಳೋಕೆ ಪಕ್ಷಗಳು ಸ್ಪರ್ಧೆಗಿಳಿದಿದ್ದು ಒಂದೊಂದಾಗಿ ಭರವಸೆಗಳನ್ನ ನೀಡ್ತಾ ಇದೆ. ಬಿಹಾರದಲ್ಲಿ ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಶೇಕಡಾ 35ರಷ್ಟು ಮೀಸಲಾತಿಯನ್ನ ನೀಡುವುದಾಗಿ ಸಿಎಂ ನಿತೀಶ್ ಕುಮಾರ್ ಘೋಷಣೆ ಮಾಡಿದ್ದಾರೆ. ಪಾಟ್ನಾದಲ್ಲಿ ತಮ್ಮ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆ ಬಳಿಕ ಈ ಮಹತ್ವದ ನಿರ್ಧಾರವನ್ನ ತಿಳಿಸಿದ್ರು. ಈ ಮೂಲಕ ಮುಂಬರುವಂತಹ ಚುನಾವಣೆಯಲ್ಲಿ ಮಹಿಳಾ ಮತದಾರರ ಮೇಲೆ ಕಣ್ಣಿಟ್ಟಿದ್ದಾರೆ. ಪ್ರಮುಖವಾಗಿ ರಾಜ್ಯ ಸರ್ಕಾರದ ಸೇವೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 35ರಷ್ಟು ಮೀಸಲಾತಿ ನೀಡೋಕೆ ತೀರ್ಮಾನಿಸಲಾಗಿದೆ. ನೇರ ನೇಮಕಾತಿಯಲ್ಲಿ ರಾಜ್ಯದ ಮೂಲ ನಿವಾಸಿಗಳಾಗಿರುವಂತಹ ಮಹಿಳಾ ಅಭ್ಯರ್ಥಿಗಳಿಗೆ ಈ ಮೀಸಲಾತಿಯನ್ನ ನೀಡಲಾಗ್ತಾ ಇದೆ. ಸರ್ಕಾರದ ಈ ನಿರ್ಧಾರ ಅಧಿಕಾರ ಮತ್ತು ಆಡಳಿತದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಕೆ ಸಹಾಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಮ್ಮ ನಿರ್ಧಾರ ರಾಜ್ಯದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಬದ್ಧತೆಯನ್ನ ಹೆಚ್ಚಿಸೋ ಗುರಿಯನ್ನ ಹೊಂದಿದೆ. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಅಧಿಕ ಮಹಿಳೆಯರನ್ನ ಒಳಗೊಳ್ಳುವಂತಹ ಉದ್ದೇಶವನ್ನ ಹೊಂದಿದೆ ಅಂತ ನಿತೀಶ್ ಅವರು ತಿಳಿಸಿದ್ದಾರೆ. ಅಲ್ಲದೆ ರಾಜ್ಯದ ಯುವ ಸಮೂಹದ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳನ್ನ ಈಡೇರಿಸುವುದಕ್ಕಾಗಿ ಈ ಮೀಸಲಾತಿ ಜೊತೆಯಾಗಿಯೇ ಸರ್ಕಾರ ಬಿಹಾರದ ಯುವ ಆಯೋಗ ರಚನೆಗೆ ಅಸ್ತು ಎಂದಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಬಿಹಾರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಕಸದ ಬುಟ್ಟಿಗೆ ಎಸಿತಾ ಇದೆ ಅಂತ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರು ಕೆಲ ದಿನಗಳ ಹಿಂದಷ್ಟೇ ಹೇಳಿಕೆಯನ್ನ ನೀಡಿದ್ರು. ಇದಾದ ಬಳಿಕ ನಿತೀಶ್ ಕುಮಾರ್ ಅವರು ಚುನಾವಣೆಯಲ್ಲಿ ಮಹಿಳಾ ಮತಗಳನ್ನ ಬಾಚಿಕೊಳ್ಳೋಕೆ ಮೀಸಲಾತಿ ತಂತ್ರಗಾರಿಕೆಗೆ ಮುಂದಾಗಿದ್ದಾರೆ.